ಇನ್ನೊಂದು ಗೌರ್ಮೆಂಟ್ ಅನ್ನ ನಡೆಸ್ತಾರೆ, ಗಂಡು ಮಗು ಹುಡ್ತಿತ್ತು ಹೆಣ್ಣು ಮಗು ಹುಡ್ತಿತ್ತು ಅಂತ गोली मरते हैं, ऐसा टॉर्चर करते हैं, लड़की सबको रेप करता है। ಟಿಬೇಟಿಯನ್ಸ್ ಕಾ ವೆಜ್ ಸ್ಪೆಷಲ್ ಇರುವಂತ ಒಂದು ಬುಕ್ಗಳನ್ನೆಲ್ಲ ತಗೊಂಡ್ ಹೋಗ್ತಾರಂತವ್ರ ಕುಂತಾರ. ಅದು ಪೇಂಟಿಂಗ್ ಹೀಗಾಗಲ್ಲ. 3 ನಂಬರ್ ಒಳಗೆ ಏನೋ ಮಾರ್ಕೆಟ್ ಐತಂತ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಮ್ಮ ಕರ್ನಾಟಕದೊಳಗೆ ಎಷ್ಟು ದೇಶದ ಜನರು ಅದಾರ ಅನ್ನೋದನ್ನ ಕಮೆಂಟ್ ಮಾಡಿ ತಾಗ ಗೊತ್ತಿದ್ರ. ಇವತ್ತಂತ ನಾವು ಇವತ್ತಿದೀವಿ ಕರ್ನಾಟಕದೊಳಗೆ ಒಂದು ಮುಂಡಗೋಡ್ ಅನ್ನುವಂತ ಒಂದು ಊರೊಳಗೆ. ಈ ಊರೊಳಗೆ ಟಿಬೇಟಿಯನ್ ಕ್ಯಾಂಪ್ ಐತಿ. ಆ ಒಂದು ಕ್ಯಾಂಪನ್ನ ನೋಡೋಣ ಅಂತ, ಅವ್ರ ಜೊತೆ ಮಾತಾಡ್ಸೋಣ ಅಂತ, ಹೆಂಗೈತಿ ಏನೆಲ್ಲ ಅಂತಂದು ಕೇಳೋಣ ಅಂತ. 1961 ಒಳಗಿನ ಅವರು ಟಿಬೇಟಿಯನ್ಸ್ ಕರ್ನಾಟಕಕ್ಕೆ ಅಂದ್ರೆ ಭಾರತಕ್ಕೆ ಬಂದ್ರು. ಆ ಸಿಚುವೇಶನ್ ಒಳಗೆ ಅವರು ಬಂದಾಗ ಯಾವ ರೀತಿ ಆಗಿತ್ತೆಲ್ಲ ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ಅಂತ. ಈಗ ಟಿಬೇಟಿಯನ್ ಕ್ಯಾಂಪ್ ಹೋಗಬೇಕಂತಂದ್ರೆ ಮುಂಡಗೋಡ್ ಹೋಗೋದೇ ನಾನು. ಇದ್ರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಳ್ಗುಂಗು ಮತ್ತು ಗಾಂಧಿ ಅನ್ನುವಂಥ 2 ಮೊನಾಸ್ಟ್ರಿಗಳದಾವ ದೊಡ್ಡ ಮುಂಡಗೋಡ್ ಒಳಗೆ. ಆ ಮೊನಾಸ್ಟ್ರಿಗಳನ್ನ ಮಾಡ್ತಾರೆ. ಮುಂಡಗೋಡ್ ಒಳಗಿರೋ ಟಿಬೇಟಿಯನ್ ಕ್ಯಾಂಪಿಗೆ ಎಂಟರ್ ಆಗ್ತಿದ್ದಂಗ ನಮಗೆ ಮಿನಿ ಟಿಬೇಟಿಗೆ ಬಂದ್ವೇನೋ ಅಂತ ಅನಿಸುತ್ತಾ. ಈ ಕಾಲೋನಿ ಕಾಣೋದಲ್ಲ, ಈ ಕಾಲೋನಿ ಪೂರ್ತಿ ಗದೇನ್ ಮೊನಾಸ್ಟ್ರಿಗೆ ಸಂಬಂಧಪಡುವಂತ ಒಂದು ಕಾಲೋನಿ. ಮೊದ್ಲಿಗೆ ನಾನು ನಿಮ್ಗೆ ಗಾದೆನ್ ಜಾಂಗ್ಸೆ ತೋಸಂ ನುರ್ಲಿಂಗ್ ವಿಹಾರವನ್ನ ತೋರಿಸೋದಕ್ಕಂತ ಕರ್ಕೊಂಡ್ ಬಂದೇನಿ. ಈ ಮೊನಾಸ್ಟ್ರಿ ಮುಂಡಗೋಡ್ ಒಳಗಿರುವಂತ ಅತಿ ದೊಡ್ಡ ಮೊನಾಸ್ಟ್ರಿ ಇದೆ. बीच वाला गांधी जी का पुतला है, बुझा है ना, वो जो है ना हम लोग छोड़न बोलते हैं। 1-2% आया इंडिया में, 2% वहाँ पे है, बाकी 40% बैठा है। 1-2% इधर आया। जहाँ शेर रहते हैं वो लोग पुलिस टॉर्चर करते हैं। जहाँ हमारा सबको टॉर्चर, कोई गोली मरता है, कोई ऐसा टॉर्चर करते हैं, लड़की सबको रेप करता है। तो चन्ना लोग जो हम लोग रास्ता से पर से भाग जाते हैं ना, आर्मी से फिर पुलिस हो, रास्ते में कितना दिन मरता है, कोई भूखा से मरता है, प्यास से मरता है। अब बच्चा लाता है लड़की को नाम देगा चुप से। ಈಗ ನಮ್ಮ ಒಂದು ಜಾತಿ ಒಳಗೆ ಯಾವ ರೀತಿ ಅನಿಸ್ತೈತಿ, ಈ ಜ್ಯೋತಿಷಿಗಳು ಇರ್ತಾರಲ್ಲ, ಆ ಜ್ಯೋತಿಷಿಗಳು ಗಂಡಾಗ್ತೈತಿ ಹೆಣ್ಣಾಗ್ತೈತಿ ಅಂತಂದು ಹೇಳ್ತಾರ. ಅದೇ ರೀತಿಯಾಗಿ ಇವ್ರೊಳಗ ಈಗ ದಲೈ ಲಾಮ ಇರ್ತಾರಲ್ಲ, ದಲೈ ಲಾಮಾಗ ಏನೋ ಇವರು ಒಂದು ಲೆಟರ್ ಬರ್ದು ಕಳಿಸ್ತಾರಂತ. ಮಗು ಏನೋ ಹೊಟ್ಟೆ ಒಳಗ 6 ತಿಂಗಳು ಮಗು ಇದ್ದಾಗ ಹೊಟ್ಟೆ ಒಳಗೆ ಇರ್ತೈತಿ, ಹೊರ ಬಂದಿರಂಗಿಲ್ಲ. 6 ತಿಂಗಳಾಗಿದ್ದ ಸಮಯದೊಳಗ ಅವರಿಗೆ ದಲೈ ಲಾಮ ಅವರಿಗೆ ಒಂದು ಲೆಟರ್ ಬಿಡ್ತಾರಂತ ಇವ್ರ ಮನೆಯಿಂದ ಆ ಲೆಟರ್ ಬರ್ದಾಗ ಆ ಲೆಟರ್ ಅವ್ರ ಕಡೆ ಹೋಗಿಂದ ಅವ್ರು ಏನೋ ಅದಕ್ಕೆ ಆ ಲೆಟರಿಗೆ ಆ ಮಗು ಹುಟ್ಟತ್ತಿದ್ದಕ್ಕೆ ಹೆಸರು ಕೊಡ್ತಾರಂತವ್ರು. ಹುಟ್ಟಕ್ಕಿಂತ ಮೊದ್ಲಿಗೆನ ಆ ಒಂದು ಹೆಸರನ್ನ ಕೊಟ್ಬಿಡ್ತಾರಂತ ಅವ್ರಿಗೆ. ಆ ಒಂದು ಹೆಸರನ್ನ ನೋಡ್ಕೊಂಡ್ಬಿಟ್ಟೆ ಅವ್ರಿಗೆ ಗೊತ್ತಾಗ್ತದಂತ ಗಂಡು ಮಗು ಹುಡ್ತೈತೋ ಹೆಣ್ಣು ಮಗು ಹುಡ್ತೈತೋ ಅಂತ. 9 ತಿಂಗಳ ಮಗು ಹೊರಗೆ ಬರೋಕ್ಕಿಂತ ಮೊದ್ಲೇಕನ ಆ ಮಗುವಿನ ಹೆಸರನ್ನ ಇವರು ಅನೌನ್ಸ್ ಮಾಡ್ಬಿಟ್ಟಿರ್ತಾರೆ ದಲೈ ಲಾಮದವರು. ಇಲ್ಲಿ ಬಂದ್ರೆ ಅಂತಂದ್ರೆ ಈ ಕಡೆ ಮುಂದಿದ್ದೆಲ್ಲ ಪೂರ್ತಿ ಕಾಣ್ತದೆ ನಿಮ್ಗೆ. ಈ ಸ್ಟೇಜ್ನ ಏನಂತರ 5 ಗಂಟೆಗೆ ಓಪನ್ ಮಾಡ್ತಾರೆ, 5 ಗಂಟೆಗೆ ಟೂರು ಅಂತ ಒಳಗೆ ಹಂಗೆ ಒಂದು ರೌಂಡ್ ಹಾಕೋಣ ಅಂತ. ಆಮ್ಯಾಗ ನೋಡೋಣ 5 ಗಂಟೆ ಮ್ಯಾಗ ಅಲ್ಲಿ ಮಠ ಮಾರ್ಕೆಟಿಗೆಲ್ಲ ಹೋಗ್ಬಿಡೋಣ ಅಂತ. ಎಷ್ಟು ಚಂದ ನೋಡ್ರಿ ಎಲ್ಲ ಬಾಗಿಲುಗಳು, ಡಿಸೈನ್ ನೋಡಿದ್ರೆ ಬಂಗಾರದ ಕಣ್ಣಂಗೆ ಅಂತೈತಿ. ಕೆಳಗಡೆ ಹೋಗೋಣ ಅಂತಲ್ಲೇ ಎಷ್ಟು ಚಂದ ಮಾತಾಡ್ತಾರ ಅಂತಂದ್ರೆ ಜನ ಇಲ್ಲಿ ಅವರು ಪ್ರತಿ ಒಂದು ಪಾಯಿಂಟ್ಸನ್ನು ಹೇಳಿದ್ರು ನೋಡಿ ನನಗವರು ಎಲ್ಲ ಹೇಳಿದರು. ಅದೇ ರೀತಿಯಾಗಿ ಮತ್ತು ಮೊಬೈಲ್ ನಂಬರ್ಸ್ ಕೊಟ್ಟರು. ಏನಾರ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳ್ರಿ, ನಾನು ಹೇಳ್ತೇನೆ ಅಂತ. ನನಗೆ ಎಷ್ಟು ಗೊತ್ತಿರುತ್ತಲ್ಲ ಇನ್ಫಾರ್ಮೇಷನ್ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಹೇಳ್ತೇನೆ ಅಂತಂದರು. ನಂಗೆ ಎಷ್ಟು ಕೊಡೋಕ್ಕಾಗುತ್ತಲ್ಲ ಅಷ್ಟು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋ ಒಳಗೆ ಕೊಡ್ತೇನೆ ಅಂತ ನಿಮಗೆ. ಭಾರತವನ್ನು ಬಿಟ್ಟು ಕೇಸ್ ತಮ್ಮ ಒಂದು ಟಿಬೇಟಿಗೆ ಹೋಗೋ ಟೈಮ್ ಒಳಗೆ, ತಿಬ್ಬತ್ತಿಗೆ ಹೋಗೋ ಟೈಮ್ ಒಳಗೆ ಇದ್ರೊಳಗಿರುವಂಥ ಒಂದು ಬುಕ್ಗಳನ್ನೆಲ್ಲ ತೊಗೊಂಡು ಹೋಗ್ತಾರಂತವ್ರೆ. ಒಂದು ರೀತಿ ನಾವು ಬೇರೆ ದೇಶಕ್ಕೂ ಬಂದೇವು ಅನಿಸುತ್ತಿಲ್ಲ ನೋಡಿದ್ರೆ, ಇದನ್ನೆಲ್ಲ ನೋಡಿದ್ರೆ. ಇದ್ರೊಳಗೆ ಏನೋ ಬುದ್ಧರ ಮೂರ್ತಿ ಇದಂತಿಲ್ಲ, ಅಷ್ಟು ಕ್ಲಿಯರಾಗಿ ಕಾಣತ್ತಿಲ್ಲ ಅದಾಗ. ಈಗ ಕಾಲು ಬರೋಬ್ಬರಿ ಸುಡಾಕವು. ಟಿಬೇಟಿಯನ್ಸ್ನ ರೈಟಿಂಗ್ ಯಾವ ರೀತಿ ನೋಡೋದು ಅಂತ ಪಾಲಿ ರೂಪದೊಳಗೆ ಬರೆದಿರ್ತಾರೆ ಅವರು. ಇವರು ಸಂಸ್ಕೃತ ಯೂಸ್ ಮಾಡ್ತಾರೆ. ಮಹಾಯಾನದವರು ಸಾಮಾನ್ಯವಾಗಿ ಸಂಸ್ಕೃತವನ್ನು ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ ಹೀನಾಯಾನದವರು ಇರ್ತಾರಲ್ಲ, ಆ ಹೀನಾಯಾನದವರು ಪಾಳಿ ಭಾಷೆಯನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಬರ್ದಿರೋದು ಯಾರಾದರೂ ಟಿಬೇಟಿಯನ್ಸ್ ನೋಡತ್ತಿದ್ರು ಅಂತಂದ್ರೆ ಇದ್ರ ಬರ್ದಿದ್ದನ್ನ ಕಮೆಂಟ್ ಮಾಡಿರಿ, ನೋಡೋಣ ಅಂತ ಏನು ಬರೋದು ಅಂತಂದ್ರೆ ನಮ್ಮ ವ್ಯೂವರ್ಸಿಗೂ ಗೊತ್ತಾಗಲಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿತ್ತಲ್ಲ ಆ ಲ್ಯಾಂಗ್ವೇಜ್ನ ಕಮೆಂಟ್ ಮಾಡಿರಿ. ಇಲ್ಲಿ ಹಿಂದ್ಗಡೆ ಏನು ಮೊನಾಸ್ಟ್ರಿ ಐತಲ್ಲ, ಈ ಒಂದು ಮೊನಾಸ್ಟ್ರಿದ ಡ್ರಾಯಿಂಗ್ ಮಾಡತ್ತಿರ್ಬೇಕು ಅವ್ರು ಅಲ್ಲಿ ಕುಂತ. ಏನೋ ಡ್ರಾಯಿಂಗ್ ಮಾಡತ್ತಾರ, ನೋಡ್ರು ಅಂತ. ಡ್ರಾಯಿಂಗ್ ಏನು ಮಾಡತ್ತಾರ ಅಂತಂದು ಹೋಗಿ ರಿಪಬ್ಲಿಕ್ ಆಫ್ ಕಲ್ಮಿಕಿಯಾ ಇಂದ ಬಂದಾರ ಅಂತ ನೋಡ್ರಿ ರಜಾರು. ಈ ಒಂದು ಮೊನಾಸ್ಟ್ರಿದ ಪೇಂಟಿಂಗ್ ಮಾಡತ್ತಾರು. ಅವ್ರ ಒಂದು ಮೊಬೈಲ್ನ್ಯಾಗ ತೆಗೆದು ತೋರಿಸಿದ್ರು ನಂಗೆ. ಋಷಿ ಆ ಕಡೆ ಆಗ್ತೈತಂತದ
ಕಲ್ಮಿಕಿಯ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರಂತ. ಅರ್ಧಂಬರ್ಧ ಬರೋ ಇಂಗ್ಲೀಷ್ನಾಗ ಮಾತಾಡಿದ್ನ ಅವ್ರ ಜೋಡಿ. ಹೌ ಇಸ್ ಮೈ ಇಂಗ್ಲೀಷ್? Very good. ಗುಡ್. Yeah, no, but Indian guys, it's all. ಜರ್ಮನಿಯನ್ ಲ್ಯಾಂಗ್ವೇಜ್ ಓದ್ಯಾರ ಅಂತ ನೋಡ್ರಿ, ಪೇಂಟ್ ಮಾಡತ್ತಾರ, ಚಂದ ಮಾಡ್ಯಾರ. ತೋರಿಸ್ತೀನಿ ನೋಡ್ರಿ ಹೆಂಗೆ. You from Karnataka, yeah? ಎಸ್, ಕರ್ನಾಟಕ. Karnataka. No, Canadian, Canada. ನೋಡ್ರಿ, ಅದು ಆಗೈತಲ್ಲ ಅದ್ರ ಗತಿನ ಕಾಣತ್ತ ನೋಡ್ರಿ. ಪೂರ್ತಿ ತೆಂಗಿನ ಮರಗಳು ಹೆಂಗದಾವು, ಆಮೇಲೆ ಎಲ್ಲ ಯಾವ ರೀತಿ ಆಗೈತಲ್ಲ ಅದೇ ರೀತಿನ ತೆಗ್ಯಾದಾರ ಅವರು. ಚಂದ ಮಾತಾಡ್ತಾರ, ಉಗುಳ್ಕೊಂತಾರ. ಅದು ಪೇಂಟಿಂಗ್ ಈಗ ಆಗಲಿಂದ ಅದೇನೋ ಗಟ್ಟಿ ಆಗತ್ತೈತಿ ಅಂತಂದು ಆಯಿಲ್ ಪೇಂಟ್ ಯೂಸ್ ಮಾಡ್ತಾರಲ್ಲ, ಅದು ಏನಾಗ್ತೈತಿ ಗಟ್ಟಿ ಆಗ್ಬಿಡತ್ತೆ. ಚಂದ ತೆಗ್ಯಾತಿದ್ರು. ಸ್ವಲ್ಪ ಏನ್ರ ಹೊಟ್ಟೆ ಹಾಕೊಂಡಂತ ಆಮ್ಯಾಗ ಅಲ್ಲಿ ಮಾರ್ಕೆಟ್ ಎಲ್ಲ ನೋಡೋಣಂತ, ಆಮ್ಯಾಗ ಬಂದು ಇದನ್ನ ಮೊನಾಸ್ಟ್ರೀಸನ್ನು ನೋಡೋಣಂತ. 5 ಗಂಟೆಗೆ ಓಪನ್ ಆಗ್ತದಂತ ಮೊನಾಸ್ಟ್ರೀಸು. ಇವೆಲ್ಲವಕ್ಕೂ ಒಂದೊಂದು ನಂಬರ್ಗಳು ಕೊಟ್ಬಿಟ್ಟಾರ. ಹಂಗೆ ಈಗ 3 ನಂಬರ್ ಒಳಗೇನೋ ಮಾರ್ಕೆಟ್ ಐತಂತ. ಆ ಒಂದು ಮಾರ್ಕೆಟನ್ನು ನೋಡಕ್ಕೆ ಹೋಗೋಣ ಬರೀ. ಮಾರ್ಕೆಟ್ ನೋಡೋಣ, ಅದೇ ರೀತಿಯಾಗಿ ಅಲ್ಲಿ ಏನು ಸಿಗುತ್ತೋ, ನನಗೆ ತಿನ್ನಕ್ಕಾಗುವಂಥ ಏನು ಸಿಗುತ್ತೆ ಅನ್ನೋದು ನೋಡ್ಕೊಂಡು ತಿನ್ನೋಣ ಬರೀ ಹೋಗಿ. ಭಾರತದೊಳಗಿದ್ದ ಇನ್ನೊಂದು ಗೌರ್ಮೆಂಟನ್ನು ನಡೆಸ್ತಾರೆ ಇವರು, ಟಿಬೆಟಿಯನ್ ಗೌರ್ಮೆಂಟನ್ನು ಕೂಡ ನಡೆಸ್ತಾರೆ. ಇವನು ಟಿಬೆಟಿಯನ್ ಗೌರ್ಮೆಂಟ್ ಒಳಗೆ ಹಾಸ್ಪಿಟಲ್ ಆಯ್ತು ಎಲ್ಲ ಒಟ್ಟು ಆಲ್ರೌಂಡ್ ಎಲ್ಲನೂ ಬರ್ತೈತಿ. ಇವೇನೋ ಪ್ರತಿ ತಿಂಗಳ 500 ರೂಪಾಯಿನೋ, ಪ್ರತಿ ಒಂದು ತಲೆಗೆ 500 ರೂಪಾಯಿನೋ ಕಟ್ತಾರಂತಿವ್ರು, ಟ್ಯಾಕ್ಸ್ ಕಟ್ತಾರಂತ. ಇದಕ್ಕೆ ಟಿಬೆಟಿಯನ್ ಗೌರ್ಮೆಂಟ್ ಇರುತ್ತಲ್ಲ, ಅವನು ಟಿಬೆಟಿಯನ್ ಗೌರ್ಮೆಂಟ್ಗೆ ಪ್ರತಿ ತಿಂಗಳೂ 500 ರೂಪಾಯಿ ಕಟ್ತಾರಂತ. ಈಗ 3ನೇ ನಂಬರ್ ಕ್ಯಾಂಪ್ ನೋಡಿದ್ರೆ ನಾವು ಇಲ್ಲಿ ಹೋಟೆಲ್ ಮತ್ತು ಮಾರ್ಕೆಟ್ ಎಲ್ಲ ಆಯ್ತಂತ. ಮಾರ್ಕೆಟ್ನ ಏನೇನಿಲ್ಲ ಅಂತಂದು ಒಂದ್ಸಲ ಹಂಗೆ ಹೋದೆ ಹಿಂದೆ, ಅಲ್ಲಿ ಹೋಗಿ ನೋಡ್ಕೊಂಬಂದೆ. ಎಷ್ಟು ದೊಡ್ಡದಿದೆ ಅಂತಂದ, ಸಿಕ್ಕಾಪಟ್ಟಿ ದೊಡ್ಡದಿದೆ. ಬಟ್ ಶಾಪ್ ಹೆಂಗಿರುತ್ತಲ್ಲ ಅದೇ ರೀತಿನೇ ಎಲ್ಲ ಇದಿದೆ. ಅದ್ರೊಳಗೆ ನಾವು ಒಂದು ಶಾಪ್ ಎದುರಾಗ ಕೂತ್ಕೊಂಡು ಊಟ ಮಾಡ್ಕೊಂಬರೋಣ ಅಂತ ಬೇಕು. ಟಿಬೆಟಿಯನ್ಸ್ का वेज स्पेशल क्या है? मोमो शुजु मोमो ಅಂತ. कैसा रहता है? अच्छा रहता है क्या सिनेमा? अच्छा लगता है. ಕನ್ನಡ ಬರುತ್ತೆ. ಈ ಊಟ ಹೇಳಿ ನಾನಲ್ಲಿ ಮಾಡತ್ತಾರ ಮೊಮೋಸನ್ನ ತೊಗೊಂಬರ್ತಾರ. ತೊಗೊಂಬಂದಿಂದ ತಿಂದು ತೋರಿಸ್ತಾನಂತ, ತಿಂದ ಹೆಂಗಾಗೈತೆ ಅಂತ ಹೇಳ್ತಾನಂತ. ಮೊಮೋಸ್ ತಂದು ಕೊಟ್ರ ತಿನ್ನಾಗಂತಂದ. ಮೊಮೋಸು ಮತ್ತು 2 ಚಮಚ ಕೊಟ್ಟರು. ಮೊಮೋಸ್ ಹೆಂಗಿರೋದು ಗೊತ್ತಿಲ್ಲ, ನಾನು ಫಸ್ಟ್ ಅಂತ ಹೇಳ್ತಿದ್ದು ಮೊಮೋಸನ್ನು ಹೆಂಗೆ ತಂದು ತಿಂದಿದ್ದ ಅಂತ. ಇದ್ರೊಳಗೆ ಏನೋ ಉಳ್ಳಾಗಡ್ಡಿ ಇತ್ತು, ಪಲ್ಯ ಇತ್ತು, ಉಳ್ಳಾಗಡ್ಡಿ ಥರ. ಒಂಥರ ಚಲೋ ಇತ್ತು. ಆಯ್ತು ನೋಡಿ. ಅಂಗಡಿಗೆ ಹೋದ್ರೂ ದಲಾಯಿ ಲಾಮ ಫೋಟೋ ಐತಿ ಎಲ್ಲ ಕಡೆನೂ. The exterior of the new H2 stays true to the vehicle's original DNA. ಮಂತ್ರ ಓದತ್ತಾರ, ಓದ್ರು ಓದ್ಲಿ, ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ. ನಾವು ವಾಪಸ್ ಕಡೆ ಮೊನಾಸ್ಟ್ರಿ ಕಡೆ ಹೋಗ್ಬರಿ. ನೋಡ್ರಿ, ನಾವು ಒಳಗೆ ಹೋದ್ರೂ ಏನು ಡಿಸ್ಟರ್ಬೆನ್ಸ್ ಅನ್ನಿಸ್ಲಿಲ್ಲ ಅವರಿಗೆ. ಸೈಲೆನ್ಸ್ ಇರುತ್ತಲ್ಲ, ಆ ಸೈಲೆನ್ಸ್ ಮೈಂಡ್ ಒಳಗೆ ಕುಂತ್ಬಿಟ್ಟಿರ್ತೈತಿ. ಈ ವಿಹಾರದ ಬಾಗಿಲನ್ನು ತೆಗೆದಾರು. ಈ ವಿಹಾರದ ಒಳಗಡೆ ನೋಡೋಣ ಅಂತ, ಅವ್ರ ಕಲ್ಚರ್ ಯಾವ ರೀತಿ ಇರ್ತೈತಿ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ಬರೀ ಒಳಗೆ ನೋಡಿ.
ಒಳಗೆ ಹೋಗಿ ನೋಡು ಮರಿ ಏನೈತಿಲ್ಲ ಗಾರ್ಡನ್ ಛಾಡ್ತಾ ಇತ್ತು ಹುಸೇನ್ ನೂರ್ಲಿಂಗ್ ಶಾಲೆ ಅಂತ ಒಳಗೇನು ಬರ್ಸತ್ತಾರ ಒಳಗಿಂದಂತೂ ರೆಕಾರ್ಡ್ ಮಾಡಕ್ ಹೋಗೋಣ ಅಂತ ಇಲ್ಲಿಂದ ಸೌಂಡ್ ಕೇಳಿ ರೈನ್ ಬರ್ತಂತ ದೊಡ್ಡ ದೊಡ್ಡ ಏನೋ ಉದ್ದುಗ ನಮ್ಮ ಕಡೆ ಹಿಂಗೆ ಕಹಳೆ ಇರ್ತಲ್ಲ ಆ ರೀತಿಯಾಗಿ ಏನೋ ಒಂದು ಐತಲ್ಲಿ ಎರಡರೊಳಗೆ ಉದಾತಾರ ಅವರು ಅದು ಉದ್ದಿದ ಸೌಂಡ್ ಆ ರೀತಿ ಆ ಮಂತ್ರ ಹೆಂಗೆ ಓದಾರ ನೋಡಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನೋಡ್ಬೋದು ದಲಾಯಿ ರಾಮ ಅವರು ತಾಳಿಗಿರಿ ಒಳಗೆ ಬರೆದಿರುವಂಥ ಒಂದು ಪಾಳಿ ಭಾಷೆಯ ಮಂತ್ರಗಳನ್ನು ಓದಾತಾರ ಇವರು ಮಂತ್ರ ಪಠಣೆಯನ್ನು ಮಾಡತಾರ ಇನ್ನಷ್ಟು ನೋಡ್ಬೋದು ಎಷ್ಟು ದೊಡ್ಡದು ಆಗಲಲ್ಲಿ ಹೋಗಿದ್ನಲ್ಲ ಅದು ಗದೇನ್ ಮೊನಾಸ್ಟ್ರಿ ಅದನ್ನ ಓಪನ್ ಮಾಡಂಗಿಲ್ಲ ಅಂತಂದ್ರು ಅವರು ಹಂಗಾಗಿ ಈ ಕಡೆ ಕರ್ಕೊಂಡ್ಬಂದು ನಿಮ್ಗೆ ಇದು ಒಳಗಿಂದ ತೋರಿಸಿದ್ ನಿಮಗೆ ಹೆಂಗೈತದೆ ಕಮೆಂಟ್ ಮಾಡ್ರಿ ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮ್ಗೊಂದು ಕ್ವಶನ್ ಕೇಳಿದ್ದೆ ನಮ್ಮ ಕರ್ನಾಟಕದೊಳಗೆ ಎಷ್ಟು ದೇಶದ ಜನರು ಅದಾರ ಅಂತಂದು ನಮ್ಮ ಕರ್ನಾಟಕದೊಳಗೆ ಟಿಬೆಟಿಯನ್ಸ್ ರಿಫ್ಯೂಜೀಸ್ ಅದಾರು ಈ ಟಿಬೆಟಿಯನ್ ರಿಫ್ಯೂಜೀಸು ಮತ್ತು ನಮ್ಮ ಇಂಡಿಯನ್ಸ್ ಎರಡು ಕೂಡಿ 2 ದೇಶದ ಜನರು ಅದಾರ ಅಂತ ಹೇಳ್ಬೋದು ತಿಬ್ಬತ್ ಏನಾದರೂ ಫ್ರೀ ಆತ್ಪ ಅಂತಂತಂದ್ರೆ ಇವ್ರನ್ನೇ ಇಲ್ಲಿರುವಂಥ ತಮ್ಮ ಒಂದು ಮೊನಾಸ್ಟ್ರೀಸ್ ಆಗಿರ್ಬೋದು ಎಲ್ಲಾನು ತೊಗೊಂಡ ಅಲ್ಲಿ ಹೋಗ್ತಾರಂತ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋಗಳು ಬರ್ಬೇಕಂತಂದ್ರೆ ನೋಟಿಫಿಕೇಶನ್ ಅನೇಬಲ್ ಮಾಡ್ಕೊರಿ ಈ ವಿಡಿಯೋ ಒಳಗೆ ಇಷ್ಟ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್